ಹಾಯ್ ಫ್ರೆಂಡ್, ನಮಸ್ತೆ. ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ನಿಮ್ಗೆಲ್ಲ ಹೇಳುತ್ತಾ ಇವತ್ತೊಂದು ಹೊಸ ರೆಸಿಪಿ ನಿಮ್ ಜೊತೆ ಶೇರ್ ಮಾಡಕ್ ಬಂದಿದ್ದೀನಿ. ಇವತ್ತು ಮನೇಲಿ ಎಲ್ಲರೂ ಎಲ್ಲಾ ವೆರೈಟಿ ಚಟ್ನಿ ಮಾಡ್ಕೋತೀರಾ. ನುಗ್ಗೆ ಸೊಪ್ಪು ಎಲ್ಲಾರ ಮನೇಲಿ ಸಿಗುವಂತದ್ದು ಕಾಮನ್. ಅದು ಅದ್ರಲ್ಲಿ ಯಾವ ತರ ಚಟ್ನಿ ಮಾಡೋದಂತ ನಾನು ಇವತ್ತು ನಿಮ್ಗೆ ರೆಸಿಪಿನ ಶೇರ್ ಮಾಡಕ್ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರುವಂತ ಐಟಮ್ ಎಲ್ಲ ಇಲ್ಲಿದೆ. ಏನೇನು ಬೇಕಂತ: ಉದ್ದಿನಬೇಳೆ, ಜೀರಿಗೆ, ಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸಾಂಬಾರ್ ಈರುಳ್ಳಿ ಅಂದ್ರೆ ನಾಟಿ ಈರುಳ್ಳಿ, ಮತ್ತೆ ಮೇನ್ ಇಂಗ್ರೀಡಿಯಂಟ್ ಬೇಕಾಗಿರುವಂತದ್ದು ನುಗ್ಗೆಕಾಯಿ ಸೊಪ್ಪು. ಮಾಡುವಂತ ನಂತರ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಈರುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ. ನೀವು ಜಾಸ್ತಿ ಖಾರ ಇಷ್ಟಪಟ್ರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಬಹುದು, ಇಲ್ಲಾಂದ್ರೆ ಸ್ವಲ್ಪ ಜೀರಿಗೆ. ಅದಾದ್ಮೇಲೆ ಕ್ಲೀನ್ ಆಗಿ ಬಿಡಿಸಿಕೊಂಡಿದೀವಿ ನುಗ್ಗೆಕಾಯಿ ಸೊಪ್ಪನ್ನ, ಅದನ್ನ ಇದರಲ್ಲಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಯಾಕಂದ್ರೆ ಗ್ರೀನ್ ಕಲರ್ ಅದು ನಿಮ್ಗೆ ಅದೇ ತರ ಕಾಣಿಸುತ್ತೆ. ಅದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ. ಸೊಪ್ಪೆಲ್ಲ ಕ್ಲೀನಾಗಿ ಹುರ್ಕೊಂಡಾದ್ಮೇಲೆ ಅದು ಬೆಂದಿರಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಸ್ವಲ್ಪನೇ ಇಂಗು, ರುಚಿಗೆ ತಕ್ಕಂತೆ ಉಪ್ಪು. ಹಾಕೊಳ್ಳೋಣ. ಜಾಸ್ತಿ ಪೇಸ್ಟ್ ಆಗಬಾರ್ದು, ರಫ್ ಆಗಿರಬೇಕು. ರುಬ್ಬು ಅಂತ ಟೈಮಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಈ ಮಸಾಲೆ ಐಟಲ್ಲಿ ಹಾಕ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ.